ಇಂದು ಮಾರ್ಚ್ 3 ವಿಶ್ವ ವನ್ಯಜೀವಿಗಳ ದಿನ. ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗ ವನ್ಯಜೀವಿಗಳ ಸಂಪತ್ತು. ಇಂತಹ ವನ್ಯಜೀವಿಗಳ ಸಂಪತ್ತನ್ನು ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ವಿಶ್ವ ವನ್ಯಜೀವಿಗಳ ದಿನದ ಮುಖ್ಯ ಉದ್ದೇಶ. ಮಾನವನು ತನ್ನ ಅತಿಯಾದ ಸ್ವಾರ್ಥಕ್ಕಾಗಿ ಪರಿಸರವನ್ನು, ಜೀವರಾಶಿಗಳನ್ನು ಹಾಗೂ ಸಂಪತ್ತು ಭರಿತವಾದ ಕಾಡುಗಳನ್ನು ಕಡಿದು ನಾಶ ಮಾಡುತ್ತಿದ್ದಾನೆ. ತನ್ನ ಅತಿಯಾದ ಸ್ವಾರ್ಥದಿಂದ ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ ಎಂಬುದನ್ನು ಮರೆತಿದ್ದಾನೆ. ಜನಸಂಖ್ಯೆ ಹೆಚ್ಚಾದಂತೆಲ್ಲ ಕಾಡುಗಳೆಲ್ಲ ನಶಿಸಿ ಹೋಗುತ್ತಿವೆ. ಮಾನವ ಕಟ್ಟಡ ನಿರ್ಮಾಣಕ್ಕಾಗಿ ಕಾಡಿನ ಜಾಗವನ್ನು ಬಳಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಪ್ರಾಣಿಗಳ ಆವಾಸ ಸ್ಥಳವಾದ ಕಾಡು ನಶಿಸುತ್ತಿದೆ. ಈ ಕಾರಣದಿಂದ ವನ್ಯಜೀವಿಗಳು ನೆಲೆಯನ್ನು ಕಳೆದುಕೊಂಡಿವೆ. ಅದಲ್ಲದೆ ಹವಾಮಾನ ವೈಪರೀತ್ಯ, ಅರಣ್ಯನಾಶ, ಕಾಡ್ಗಿಚ್ಚು, ಕಾಡು ಪ್ರಾಣಿಗಳ ಬೇಟೆ ಹೀಗೆ ಹಲವಾರು ಕಾರಣಗಳಿಂದ ಜೀವ ಜಗತ್ತಿನ ಸಮತೋಲನದ ಭಾಗವಾಗಿರುವ ವನ್ಯಜೀವಿಗಳು ಅಳಿವಿನಂಚಿಲಿವೆ. ಪ್ರತಿ ವರ್ಷವೂ ಪ್ರಪಂಚಾದ್ಯಂತ ಮಾರ್ಚ್ 3ರಂದು ವನ್ಯಜೀವಿಗಳ ದಿನವನ್ನು ಆಚರಿಸಲಾಗುತ್ತದೆ. ವನ್ಯಜೀವಿಗಳು ಅಳಿವಿನಂಚಿನಲ್ಲಿವೆ ಎಂಬುದರ ಕುರಿತಾದ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಈ ದಿನದಂದು ವನ್ಯಜೀವಿ ದಿನವನ್ನು ಆಚರಿಸಲಾಗುತ್ತದೆ.